ಫ್ರೆಂಡ್ಸ್, ಇವತ್ತು ನಾವು ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿದ್ದೀವಿ. ಇಲ್ಲಿ ಬಂದಂತ ರೈತರು ಬೇಸಿಗೆಯಲ್ಲಿ ತಂಪಾಗಿ ನೆರಳಲ್ಲಿ ಕೂರಕ್ಕೆ ಒಂದು ವಿಶೇಷವಾದ ನೆರಳನ್ನ ಮಾಡಿದ್ದಾರೆ. ಆ, ಎ- ಎರಡು ಬದಿಗಳಲ್ಲಿ ರೇಷ್ಮೆ ಗಿಡಗಳನ್ನ ನೆಟ್ಟು ಅವು ಮೇಲಕ್ಕೆ ಹೋದಾಗ ಚಪ್ಪರ ತರ ಕಟ್ಟಿ ಬಾಗಿಸಿದ್ದಾರೆ. ಅವು ಅಲ್ಲೇ ಬೆಳೆದು ಬೆಳೆದು ಉತ್ತಮವಾಗಿ ಒಂದು ಚಪ್ಪರ ತರ ಸೃಷ್ಟಿಯಾಗಿದೆ. ಇದು ಈಗೀಗ ಹಾಕಿದ ಗಿಡಗಳು ಒಂದು 2 ವರ್ಷದ ಹಿಂದೆ ಹಾಕಿದಂಥ ಹಳೆ ಗಿಡಗಳಿದ್ದಾವೆ. ಅವು ಕೂಡ ಯಾವ ರೀತಿ ಇದ್ದಾವೆ ತೋರಿಸ್ತೀನಿ, ನೋಡ್ಬೋದು. ಸಂಪೂರ್ಣವಾಗಿ ಬಿಸಿಲೇ ಬೀಳೋದಿಲ್ಲ, ಅಷ್ಟು ನೆರಳಾಗಿದೆ ಈ ಗಿಡಗಳಿಂದ. ಇಲ್ಲಿ ನೋಡ್ಬೋದು ಹಳೆಯ ಗಿಡಗಳಿದ್ದಾವೆ. ಇದು ಒಂದು ಕುಟೀರ ಥರ ರೆಡಿಯಾಗಿದೆ. ನೋಡ್ಬೋದು ಯಾವ ರೀತಿ ರೆಡಿಯಾಗಿದೆ ಅಂತ. ಪೂರ್ತಿಯಾಗಿ ಕೂತ್ಕೊಳ್ಳೋಕ್ಕೆ ತಣ್ಣಗಿರ್ತದೆ ಇಲ್ಲಿ. ಬೇಸಿಗೆ ಸಮಯದಲ್ಲಿ ದಣಿದು ಬಂದಂಥ ಜನರಿಗೆ ಒಳ್ಳೆ ಖುಷಿ ಆಗ್ತದೆ. ಇಲ್ಲಿ ಕೂತ್ಕೊಳ್ಳೋಕ್ಕೆ ಒಂದು ತಣ್ಣನೆ ಅನುಭವ ಆಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ನಿರ್ಮಾಣವಾಗಿದೆ. ನೋಡೋಕ್ಕೆ ತುಂಬಾ ಖುಷಿ ಆಗ್ತದೆ. ಕೂತ್ರೆ ಎದ್ದೋಗಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಅನಿಸ್ತದೆ. ಒಂಥರ ಕುಟೀರ ತರ ನಿರ್ಮಾಣ ಆಗಿದೆ. ಇವು ಮೇಲ್ಗಡೆ ಹೋಗಿದ್ವಲ್ಲ, ಮತ್ತೆ ಬಾಗಿಸ್ತಾರೆ, ಬಾಗಿಸಿ ಚಪ್ಪರದ ಮೇಲೆ ಹಾಕ್ತಾರೆ. ಪ್ರತಿ ವರ್ಷ ಇದೇ ತರ ಮಾಡ್ತಾ ಇರ್ತಾರೆ. ಅದು ಬೆಳೆದು ಬೆಳೆದು ಅಲ್ಲೇ ಅದ್ಭುತವಾಗಿ ಒಂದು ತಂಪನೆಯ ವಾತಾವರಣ ಸೃಷ್ಟಿ ಮಾಡಿದೆ. ಜೊತೆಗೆ ಮಕ್ಕಳೆಲ್ಲ ಬಂದಾಗ ಈ ರೇಷ್ಮೆ ಹಣ್ಣುಗಳನ್ನು ತಿಂದು ಖುಷಿ ಪಡ್ತಾರೆ. ಇದು ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಡಾಕ್ಟರ್ ರಾಜು ತೆಗ್ಗಳಿ ಸರ್ ಅವರು ಇದೊಂದು ಉಪಾಯನ ಮಾಡಿದ್ದಾರೆ. ಇದನ್ನು ನೋಡಿ ಬಂದಂಥ ರೈತರೆಲ್ಲ ತುಂಬ ಖುಷಿ ಆಗ್ತಾರೆ.